ಹಾಯ್ ಫ್ರೆಂಡ್ಸ್, ನೆನ್ನೆ ಎಪಿಸೋಡಲ್ಲಿ ರಕ್ಷಿತಾ ಅವರು ಗಿಲ್ಲಿನ ನಾಮಿನೇಟ್ ಮಾಡಬೇಕಾದ್ರೆ ಎಷ್ಟು ಸಿಲ್ಲಿ ವರಷ್ಟು ರೀಸನ್ಸ್ ಅನ್ನ ಕೊಟ್ಟರು ಅಂತ ನಿಮಗೆ ಅನಿಸ್ತು. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಎಷ್ಟು ಲೈಕ್ ಬರುತ್ತೋ ಅಷ್ಟು ಜನಕ್ಕೆ ರಕ್ಷಿತಾ ತಪ್ಪು ಮಾಡಿದ್ರು ನೆನ್ನೆ ಅಂತ ಗೊತ್ತಾಗುತ್ತೆ. ನನಗೆ ನಿಮ್ಮ ಒಪಿನಿಯನ್ ನನಗೆ ಗೊತ್ತಾಗಬೇಕು. ಒಂದು ಲೈಕ್ ಮಾಡಿ. ತಪ್ಪು ನೆನ್ನೆ ರಕ್ಷಿತಾ ಮಾಡಿದ್ದು ಅನ್ನೋರೆಲ್ಲ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ ಜಾನ್ವಿ ಮಾತಿಗೆ ಕ್ಲಿಯರ್ ಕಟ್ ಆಗಿ ಇನ್ಫ್ಲೂಯೆನ್ಸ್ ಆದ್ರು ರಕ್ಷಿತಾ ಅವರು. ಈ ನಾಮಿನೇಷನ್ಸ್ ಅಂದ್ರೆ ರೀಸನ್ಸ್ ಅನ್ನ ಸಿಲ್ಲಿಯಾಗಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ನಿಮಗೂ ಅನಿಸ್ತಾ ಇದೆಯಾ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ರಕ್ಷಿತಾ ಮಾಡಿದ್ದು ಸರಿನಾ? ಕಮೆಂಟ್ ಮಾಡಿ. ನನಗೇನು ಅನಿಸುತ್ತೋ ಅದು ಗುರು, ಆನೆಸ್ಟಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ರಕ್ಷಿತಾ ಫ್ಯಾನೂ ಅಲ್ಲ, ಗಿಲ್ಲಿ ಫ್ಯಾನೂ ಅಲ್ಲ, ನಾನು ನ್ಯೂಟ್ರಲ್. ಎಲ್ಲ ಎಪಿಸೋಡ್ ನೋಡ್ತೀನಿ, ನನಗೇನು ಸರಿ ಅನ್ಸಿದ್ರೆ ಅದನ್ನು ಮಾತಾಡ್ತೀನಿ. ಎಲ್ಲ ನೆನ್ನೆ ಒಂದು ದೊಡ್ಡ ಹಾಟ್ ಟಾಪಿಕ್ ಆಗೋಗಿತ್ತು. ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡಿದ್ಲು, ರೀಸನ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾನೇ ಕಾಮೆಂಟ್ಸು. ಗುರು, ಆ ರಕ್ಷಿತಾ ಮತ್ತು ಗಿಲ್ಲಿ ಟಾಪಿಕನ್ನು ಮಾತಾಡೋದಾದರೆ ಫಸ್ಟ್ ಈ ಇಬ್ಬರ ಟಾಪಿಕನ್ನು ಮುಗಿಸ್ಬಿಡ್ತೀನಿ, ಆಮೇಲೆ ಎಪಿಸೋಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಟಾಪಿಕಲ್ಲಿ ಗಿಲ್ಲಿ ಕರೆಕ್ಟಾಗಿ ಹೇಳ್ತಾನೆ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು ಅಲ್ವಾ? ಸಕ್ಕತ್ತಾಗಿ ಹೇಳ್ತಾನೆ. ಬಟ್ ರಕ್ಷಿತಾಯಿಂದ ನಾನು ಇದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಗುರು, ಬಿಗ್ ಬಾಸ್ ಮನೆಯಲ್ಲಿ ರಾಖಿ ಕಟ್ಕೊಂಡು ಅಣ್ಣ ತಂಗಿ ಬಾಂಧವ್ಯ ಬೆಳೆಸ್ಕೊಂಡು ಹೋಗೋದಕ್ಕೆ ಇದು ಬಿಗ್ ಬಾಸ್ ಹೌಸು. ಎಂಡ್ ಆಫ್ ದಿ ಡೇ ಎಲ್ಲರೂ ಕಪ್ಗೋಸ್ಕರನೇ ಆಟ ಆಡೋದು. ಇಲ್ಲಿ ರಕ್ಷಿತಾ ಸ್ಟ್ರಾಟಜಿ ಮಾತ್ರ ಸಖತ್ತಾಗಿತ್ತು ಗುರು. ಗಿಲ್ಲಿನ ಹೊಡೆದ್ರೇ ಕಪ್ಪು ಗೆಲ್ಲೋದು ಅಂತ ಗೊತ್ತು. ಸ್ಟ್ರಾಟಜಿ ಕರೆಕ್ಟ್ ಆಗಿದೆ. ಬಟ್ ಆದರೆ ಆ ಕಪ್ಪಿಗೆ ಹೊಡಿಬೇಕು ಅಂತಂದ್ರೆ ಕುಂಭಸ್ಥಳನ ಹೊಡಿಬೇಕು. ಆ ಕುಂಭಸ್ಥಳನ ಹೊಡೆಯೋದು ಅಷ್ಟು ಈಸಿನಾ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ತಲೆ ಹೊಟ್ಟೋಗುತ್ತೆ. ಅದೇ ಪರಿಸ್ಥಿತಿ ಆಗಿದ್ದು. ಗಿಲ್ಲಿನ ನಾಮಿನೇಟ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ನಾಮಿನೇಟ್ ಮಾಡಬೇಕು. ಬಟ್ಟು ಪ್ರಾಪರ್ ರೀಸನ್ ಇದ್ರೆ ಮಾತ್ರ, ಪರ್ಫೆಕ್ಟ್ ಆಗಿ ಲಾಕ್ ಆಗಂಗಿದ್ರೆ ಮಾತ್ರ ನಾಮಿನೇಷನ್ಸ್ ಮಾಡಬೇಕು. ಅದು ಬಿಟ್ಟು ಯಾರೋ ಏನೋ ರೀಸನ್ ಕೊಟ್ಟಿದ್ದು ಅವ್ರ ರೀಸನ್ನ ತಗೊಬಂದು ಇವ್ರು ನಾಮಿನೇಟ್ ಮಾಡಿದ್ರೆ ಎಷ್ಟು ಸರಿ? ನಿಜವಾಗ್ಲೂ ಗಿಲ್ಲಿ ರಕ್ಷಿತಾಗೆ ಇರೋ ಬಾಂಡಿಂಗಿಗೆ ಆ ರೀಸನ್ ಸರಿ ಇದ್ರೂ ಕೂಡ ಪಕ್ಕಕ್ಕೆ ಕರ್ಕೊಂಡೋಗಿ ಕ್ಲಾರಿಫಿಕೇಶನ್ ಮಾಡ್ಕೊಂಡಿದ್ದಿದ್ರೆ ನೀವು ಈ ಥರ ಮಾಡಬಾರ್ದಾಗಿತ್ತು, ಇಲ್ಲ ಮಾಡ್ಬೋದಾಗಿತ್ತು. ಯಾವಾಗಲೂ ರಕ್ಷಿತಾ ಕುತ್ಕೊಂಡು ಮಾತಾಡೋಲ್ಲ, ರಘುವಣ್ಣ ನೀವು ಯಾಕೋ ತಪ್ಪು ಮಾಡ್ದಂಗಿದೆ, ಹೋಗಿ ಅವ್ರ ಹತ್ರ ಮಾತಾಡಿ ಕ್ಷಮೆ ಕೇಳಿ, ಏನು ದೊಡ್ಡವರಾಗಲ್ಲ ಚಿಕ್ಕವರಾಗಲ್ಲ ಅಂತ. ಆ ರೀತಿ ಗಿಲ್ಲಿ ಹತ್ರ ನೆನ್ನೆ ಮಾತಾಡಿದ್ದಿದ್ರೆ ಎಕ್ಸಲೆಂಟ್ ಆಗಿರ್ತಾ ಇತ್ತು. ಆದರೆ ಡಂಪು ರಕ್ಷಿತಾ, ನಾಗವಲ್ಲಿಯಾಗಿ ಬದಲಾದ ರಕ್ಷಿತಾ. ಒಂದು ವೀಕು ರಘುವಣ್ಣನ ನಾಮಿನೇಟ್ ಮಾಡಿಬಿಟ್ಟು ನಾಗವಲ್ಲಿ ತರ ಬದಲಾಗಿ ನೆಕ್ಸ್ಟ್ ವೀಕ್ ಸೈಲೆಂಟ್ ಆಗಿರ್ತಾರೆ. ಇವಾಗ ಈ ತರ ಮಾಡಿ ನೆಕ್ಸ್ಟ್ ವೀಕ್ ಸೈಲೆಂಟ್ ಆಗ್ತಾರೆ. ಡ್ರೋನ್ ಪ್ರತಾಪ್ ತಂಗಿ ಅನಿಸ್ತಾ ಇದೆ ಗುರು ನನಗೆ. 2.0 ಡ್ರೋನ್ ಪ್ರತಾಪ್ 2.0 ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಗುರು, ನೆನ್ನೆ ಮಾತ್ರ ಲಿಟ್ರಲಿ ರಕ್ಷಿತಾ ಫೇಕ್ ಅಂತ ಅನ್ಸ್ಬಿಟ್ರು. ಎಷ್ಟು ಜನಕ್ಕೆ ರಕ್ಷಿತಾ ಫೇಕ್ ಅಂತ ಅನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗಿಲ್ಲಿ ರಕ್ಷಿತನಿಗೋಸ್ಕರ ಎಷ್ಟು ಜಾಗದಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ. ಇಡೀ ಮನೆಯಲ್ಲಿ ಯಾರು ಸ್ಟ್ಯಾಂಡ್ ತಗೊಂಡಿಲ್ಲ, ಅಷ್ಟು ಸ್ಟ್ಯಾಂಡ್ ತಗೊಂಡಿರೋದು ಗಿಲ್ಲಿ. ಆ ಗಿಲ್ಲಿಗೋಸ್ಕರ ಅಷ್ಟು ಮಾಡಿರೋ ಗಿಲ್ಲಿಗೋಸ್ಕರ ಎಗನಿಸ್ಟ್ ಹೋಗ್ಬೇಕಾದ್ರೆ ಎಷ್ಟು ಪ್ರಾಪರ್ ಆಗಿರ್ಬೇಕು ರೀಸನ್ಸ್. ಸ್ಟ್ರಾಟಜಿ ಗುಡ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಎಂಡ್ ಆಫ್ ದಿ ಡೇ ನಾಮಿನೇಟ್ ಮಾಡಬೇಕು, ಕಪ್ಗೋಸ್ಕರ ಆಟ ಆಡಬೇಕು. ಬಟ್ ರೀಸನ್ಸ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು. ಯಾರೋ ಆಂಕರ್ ಬಗ್ಗೆ ಮಾತಾಡಿದ್ರು, ಯಾರೋ ಒಂದು ಶೋ ಬಗ್ಗೆ ಮಾತಾಡಿದ್ರು ಅಂತ ಅವ್ರ ಮಾತನ್ನ ಎಕ್ಸ್ಪೆಷಲಿ ಬೇರೆ ಇನ್ಯಾರ ಯಾರ ಮಾತಾದ್ರೂ ಕೇಳ್ಬೋದಾಗಿತ್ತು. ಈ ಅಶ್ವಿನಿ, ಜಾನ್ವಿ ಆ ಬಕೆಟ್ ಗ್ಯಾಂಗ್ಗೆ ಸೇರ್ಪಡೆಯಾದ ಹೊಸ ಬಕೆಟ್. ನಿಜವಾಗ್ಲೂ ಸಖತ್ ಬೇಜಾರಾಯ್ತು ಗುರು ನನಗೆ. ರಕ್ಷಿತಾಯಿಂದ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಕಿಚ್ಚನ ಚಪ್ಪಾಳೆ ಬಂದಿದ ತಕ್ಷಣ ಅಡಿಷನಲಿ ಒಂದು ಕೊಂಬು ಆ್ಯಡ್ ಆಗಿದೆ. ನಿಜವಾಗ್ಲು ಅದು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದು ಈಗ ಡ್ಯಾಮೇಜ್ ಆಗ್ಬಿಟ್ಟಿದೆ. ತುಂಬಾ ಕಷ್ಟ ಇದೆ ಗುರು.
ಒಂದೇ ಸಲ ಗ್ರಾಫ್ ಅನ್ನೋದು ಪಾತಾಳಕ್ಕೆ ಬಿದ್ದೋಯ್ತು. ಐ ಹೋಪ್ ಮತ್ತೆ ಇದನ್ನು ಮಾಡದೆ ಕ್ಲಾರಿಫಿಕೇಶನ್ ಮಾಡಿಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಹೋಗಲಿ ಅನ್ನೋದೇ ನನ್ನ ಒಪಿನಿಯನ್ನು. ಬಟ್ ಆದರೆ ರಕ್ಷಿತನಿಂದ ಇದು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾನು ಮಾಡಬಾರ್ದಾಗಿತ್ತು. ಇಡೀ ಮನೆ ಗಿಲ್ಲಿನ ನಾಮಿನೇಟ್ ಮಾಡಿದ್ದಿದ್ರು ರಕ್ಷಿತಾ ಹೋಗಿ ಸ್ಟ್ಯಾಂಡ್ ತಗೋಬೇಕಾಗಿತ್ತು ಈ ಒಂದು ವಿಚಾರದಲ್ಲಿ ಮಾತ್ರ. ಬಟ್ ರಕ್ಷಿತಾ ರಾಂಗ್ ಅಂದರೆ ರಾಂಗ್ ಅಂತ ಅನಿಸ್ತು ಗುರು, ಸಿಕ್ಕಾಪಟ್ಟೆ ರಾಂಗ್ ಅಂತ ಅನಿಸ್ತು. ಎಪಿಸೋಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಎಪಿಸೋಡಲ್ಲಿ ಸ್ಟಾರ್ಟಿಂಗಲ್ಲೇ ಧ್ರುವಂತು ಮತ್ತೆ ಗಿಲ್ಲಿ, ದೊಡ್ಡಣ್ಣ ಚಿಕ್ಕಣ್ಣ, ದೊಡ್ಡವ್ವ ಚಿಕ್ಕವ್ವ, ಅಶ್ವಿನಿ ಮತ್ತೆ ಈ ಕಡೆ ಜಾನ್ವಿ ಬಗ್ಗೆ ಕ್ಲಿಯರ್ ಕಟ್ ಆಗಿ ಚೆನ್ನಾಗಿ ಸಿಕ್ಕಾಕೊಂಡಿದ್ದ, ಡ್ರಿಲ್ಲಿಂಗ್ ಹೊಡಿತಾ ಇದ್ದ ಧ್ರುವಂತು. ಇಲ್ಲಿ ಬಿಗ್ ಬಾಸ್ ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ, ಆಚೆ ಕಡೆ ಹೋದ್ಮೇಲೆ ಅವರೆಲ್ಲ ಚೆನ್ನಾಗಿದ್ದಾರೆ. ಅಶ್ವಿನಿ ಅವರು ಅವ್ರ ಜೊತೆ ಎಲ್ಲ ಇದ್ರೆ ಸ್ವಲ್ಪ ಎಲ್ಲ ಫೈನಾನ್ಷಿಯಲಿ ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ಸೆಟಲ್ಡ್ ಆಗ್ಬೋದು, ಹೆಲ್ಪ್ ಇರುತ್ತೆ ಆ ಥರ ಈ ಥರ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ. ಗಿಲ್ಲಿ ಕೂಡ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾನೆ. ಗುರು ಧ್ರುವಂತು ನೆನ್ನೆ ಮಾತ್ರ ಎಕ್ಸಲೆಂಟು, ಸೂಪರ್. ಆದರೆ ಗಿಲ್ಲಿದು ನಾನು ಧ್ರುವಂತು ನೆನ್ನೆ ಸೂಪರು ಎಕ್ಸಲೆಂಟು. ಆದರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಧ್ರುವಂತದ್ದು ಒಂದೇ ಒಂದು ಮಿಸ್ಟೇಕ್ ಇದೆ. ಎಲ್ಲರ ಜೊತೆ ಹೋಗ್ತಾನೆ, 1 ವಾರ 2 ವಾರ ಇರ್ತಾನೆ, ಕೊನೆಗೆ ಅವ್ರಿಗೆ ಇಟ್ಬಿಟ್ಟು ಬರ್ತಾನೆ ಗೂಟ. ರಕ್ಷಿತನ ಜೊತೆ ಇದ್ದ, ಅದೇ ಮಾಡಿದ್ದು. ರಕ್ಷಿತನ ಜೊತೆ ಕೋಪ ಮಾಡ್ಕೊಂಡು ಅಶ್ವಿನಿ ಜಾನ್ವಿ ಜೊತೆ ಹೋದ್ರು, ಅವ್ರಿಗೆ ಇಟ್ಬಿಟ್ಟು ಈಗ ಬಂದಿದ್ದಾನೆ. ನೆಕ್ಸ್ಟ್ ಈಗ ಇನ್ಯಾರು? ಇದು ಚೇಂಜ್ ಮಾಡ್ಕೋಬೇಕು ಧ್ರುವಂತು, ಇಲ್ಲ ಅಂತಂದ್ರೆ ಕಷ್ಟ ಗುರು. ಈಗೀಗ ಧ್ರುವಂತ್ ಎಕ್ಸಲೆಂಟ್ ಆಟ ಆಡ್ತಾ ಇದ್ದಾನೆ, ಸಕ್ಕದಾಗಿ. ನಾನು ನಾಮಿನೇಷನ್ಸಲ್ಲಿ ಪಾಯಿಂಟು ಸೂಪರ್ ಆಗಿಟ್ಟ. ಬಟ್ ಆದರೆ ಈ ಒಂದು ಚೇಂಜ್ ಮಾಡ್ಕೋಬೇಕು, ಹಿಂದೆ ಮಾತಾಡೋದು ಚೇಂಜ್ ಮಾಡ್ಕೋಬೇಕು. ಏನಿದ್ರು ಮುಖದ ಮೇಲೆ ಹೊಡೆದಂಗೆ ಮಾತಾಡಬೇಕು, ಅವಾಗ ಕರೆಕ್ಟಾಗಿರುತ್ತೆ. ಇಲ್ಲ ಅಂತಂದರೆ ಕಷ್ಟ. ಅದೇ ಟೈಮಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಶ್ವಿನಿ ಮೇಡಮ್ ಬಂದು ಕೇಳಿಸ್ಕೊತಾರೆ. ಎಷ್ಟು ಕ್ಲಿಯರ್ ಕಟ್ಟಾಗಿ ಗೆಸ್ ಮಾಡ್ತಾರೆ ಅಂದರೆ ದೊಡ್ಡವನು ಚಿಕ್ಕವನು, ದೊಡ್ಡವ ಚಿಕ್ಕವ ಅಂತ ನಮ್ಮ ಬಗ್ಗೆ ಮಾತಾಡ್ತಾ ಇದ್ರು ಅಂತ ಕ್ಲಿಯರ್ ಕಟ್ಟಾಗಿ ಅಲ್ಲಿ ಅಶ್ವಿನಿ ಮತ್ತು ಜಾನ್ವಿ ಇಬ್ಬರು ಬೆಡ್ರೂಮಲ್ಲಿ ಕೂತ್ಕೊಂಡು ಡಿಕೋಡ್ ಮಾಡ್ಕೊತಾರೆ, ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ರು ಅಂತಂದ್ಬಿಟ್ಟು. ಅದೆಲ್ಲ ಆದಮೇಲೆ ವೀಕೆಂಡ್ ಎಲ್ಲ ಆದಮೇಲೆ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಎಲ್ಲ ಇನ್ಮೇಲೆ ಚೇಂಜಸ್ ಆಗ್ತೀನಿ, ಅಶ್ವಿನಿ 2.0 ಅಂತ ಆಟ ಶುರು ಮಾಡ್ತೀನಿ ಅಂತ ಹೇಳಿರ್ತಾರೆ. ಕೂತ್ಕೊಂಡು ಆ ಸೊಪ್ಪು ಅದು ಇದು ಬಿಡಿಸ್ತಾ ಇದ್ರೆ ಗಿಲ್ಲಿ ಗುರು 1 ಮ್ಯಾನ್ ಶೋ ಗುರು, ಸಖತ್ ಕ್ವಾಟ್ಲೆ ಗುರು ಗಿಲ್ಲಿ ಮಾತ್ರ. ಇದೇನಾ ಅಶ್ವಿನಿ 2.0 ಅಂತಂದರೆ ಸೊಪ್ಪು ಬಿಡಿಸೋದ, ತರಕಾರಿ ಬಿಡಿಸೋದ, ಸಖತ್ತಾಗಿ ಒಂಥರ ಮಾತಾಡ್ತಾನೆ. ಸಖತ್ ಬೇಜಾರಾಗಿತ್ತು ಗುರು, ನಿಜವಾಗ್ಲೂ. ಅಂದರೆ ಬೇಜಾರಂತಲ್ಲ, ಸಖತ್ ಫನ್ನಿ ಆಗಿತ್ತು. ಅಶ್ವಿನಿ ಮೇಡಮ್ ಬರಸ್ಟ್ ಆಗ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನೋಡ್ಬೇಕು ಗುರು ಅಶ್ವಿನಿ 2.0 ಆಟ ಹೆಂಗಿರುತ್ತೆ ಏನು ಅಂತ. ನನಗೇನೋ ಕಾಣಿಸ್ತಾ ಇಲ್ಲ ಗುರು. ಅಷ್ಟೇ ಇದ್ರೆ ಸೈಲೆಂಟ್ ಆಗ್ಬೋದು ಅಷ್ಟೇ, ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನೆಕ್ಸ್ಟು ಜಾನೋದು ಸ್ಟಾರ್ಟ್ ಆಗುತ್ತೆ ಗುರು. ಆ್ಯಂಕರಿಂಗ್ ಬಗ್ಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ ಥರ ಈ ಥರ ಮಾಡ್ತಾ ಇರ್ತಾರೆ. ಏನು ಜಾನು ಆ್ಯಂಕರಿಂಗ್ ಮರ್ತೋಗಿದ್ದೀರಾ ಅಂತ ಕೇಳ್ತಾರೆ. ಸ್ಟಾರ್ಟ್ ಮಾಡಿದ್ದು ಗಿಲ್ಲಿನೇ. ಮಾತು ಬೆಳೀತಾ ಸವಿರುಚಿ ಅಂತ ಬರುತ್ತೆ. ಸವಿರುಚಿ ಎಲ್ಲ ಬೇಡ ನಿಮಗೆ ಅನುಬಂಧ. ಇಲ್ಲಿ ಕಾವ್ಯ ಮಾತಾಡ್ತಾರೆ ಸವಿರುಚಿ ಬೇಡ ಅಂತ, ಗಿಲ್ಲಿ ಏನಾದರೂ ಮಾತಾಡ್ತಾನ? ನಿಜವಾಗ್ಲೂ ಲಿಟ್ರಲಿ ಬೇಜಾರಾಯಿತು. ಇಲ್ಲಿ ಜಾನ್ವಿ ಪೋಟ್ರೆ ಮಾಡಿದ್ದೇ ಬೇರೆ ಥರ. ಇದು ಹೆಂಗಿದೆ ಗೊತ್ತಾ, ಇಡೀ ಚಾನಲ್ಲೇ ಫೇಕು ಅಂದಿದ್ದ ಜಾನ್ವಿ ಈಗ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸವಿರುಚಿ ಪ್ರೋಗ್ರಾಮ್ ಚಿಕ್ಕದು, ಅನುಬಂಧ ದೊಡ್ಡದು ಅಂತ ಇವರೇ ಹೇಳಿದ್ರಲ್ಲಪ್ಪ, ಸರ್ಟಿಫಿಕೇಟ್ ಇವರೇ ಹಾಕಿದ್ರಲ್ಲಪ್ಪ ಚಾನಲ್ ಫೇಕು ಅಂತ. ಮತ್ತು ಇವ್ರು ಮಾತಾಡೋ ಅರ್ಹತೆ ಏನಿದೆ? ಇವ್ರು ನಿಯತ್ತಾಗಿದ್ದಿದ್ರೆ ಚಾನಲ್ಗೆ ಅವಾಗ ಹೇಳಿದ್ದಿದ್ರೆ ನಾನು ಒಪ್ಕೊತಾ ಇದ್ದೆ. ಇವರೇ ಮಾಡಿದ ಫೇಕು, ಇವರೇ ಮಾತಾಡಿದ ಫೇಕ್ ಅಲಿಗೇಷನ್ಸು, ಇವರೇ ಮಾತಾಡಿದ ಎಗೇನೆಸ್ಟ್ ಆಗಿ. ಕಲರ್ಸ್ ಬಗ್ಗೆ ಮಾತಾಡಿದವ್ರ ಬಗ್ಗೆ ಅವರು ಮಾತನ್ನ ನಾವು ಕೇಳ್ಕೊಂಡು ಈಗ ಇವ್ರ ಪರ ಸ್ಟ್ಯಾಂಡ್ ತಗೋಬೇಕು. ಹೌ ಸಖತ್ತು ಕಲಾವಿದೆ ಕನ್ನಡ, ನಿಜವಾಗ್ಲೂ ಸಖತ್ ಕಲಾವಿದೆ ಜಾನು. ಏನಾದರೂ ಮಾಡಬೇಕು, ಗಿಲ್ಲಿನ ರಾಂಗ್ ಅಂತ ಪ್ರೂವ್ ಮಾಡಬೇಕು ಅಷ್ಟೇ. ಅಷ್ಟು ಬಿಟ್ರೆ ಅಲ್ಲಿ ಟಾಪಿಕ್ ಏನೂ ಇಲ್ಲ. ಇಂಟೆನ್ಷನ್, ಅದು ಇಂಟೆನ್ಷನ್ನೇ ಅಲ್ಲ ಗುರು. ಇಲ್ಲಿ ಗಿಲ್ಲಿ ಏನು ಆ್ಯಂಕರಿಂಗ್ ಪ್ರೊಫೆಷನ್ನ ತಗೊಂಡೇ ಬರಲಿಲ್ಲ. ಅದು ಇದು ಚಿಕ್ಕದು ದೊಡ್ಡದು ಆ ರೇಂಜಲ್ಲಿ ಮಾತಾಡಲೇ ಇಲ್ಲ. ಇವರೇ ಅದನ್ನ ಪೋಟ್ರೆ ಮಾಡ್ತಾ ಇದ್ದಾರೆ ಅಷ್ಟೇ, ಗಿಲ್ಲಿನ ನೆಗೆಟಿವಿಟಿ ಮಾಡೋದಕ್ಕೆ, ಗಿಲ್ಲಿ ಮುಖದ ಮೇಲೆ ರಬ್ಬರ್ ಸ್ಟಾಂಪ್ ಹಾಕೋದಕ್ಕೆ. ಗಿಲ್ಲಿ ಬಿಡ್ತಾನ, ಕೊಟ್ಟ ಅದೇ ವೀಕೆಂಡಲ್ಲಿ ಹೇಳಿದ್ರು ಸುದೀಪ್ ಅಣ್ಣ ಕಲರ್ಸ್ ಕನ್ನಡ ನಂಬರ್ 1 ಆಗಿದೆ ಅಂತ. ಈಗ ನೀವು ಅದಕ್ಕೆ ಬಕೆಟ್ ಹಿಡಿತಾ ಇದ್ದೀರಾ, ಡ್ರಮ್ ಹಿಡಿತಾ ಇದ್ದೀರಾ. ಸಕ್ಕದಾಗಿ ಹೇಳ್ತದೆ ಗುರು ಗಿಲ್ಲಿ ಮಾತ್ರ, ನಿಜಾನೇ.
ಅವರೇ ತಾನು ಹೇಳಿದ್ದು, ಸ್ಪಂದನ ಅವ್ರನ್ನ ಸೇವ್ ಮಾಡ್ಕೊ ಬರ್ತಾ ಇರ್ತಾರೆ, ಕಲರ್ಸ್ ಕೊಟ್ಟ, ಆ ಕೊಟ್ಟ, ಈ ಕೊಟ್ಟ. ಮತ್ತು ಈಗ ಇವರೇ ಅದು ಇದು ಸವಿರುಚಿ ಚಿಕ್ಕದು, ಅನುಬಂಧ ದೊಡ್ಡದು, ಈ ಥರ ಮಾತಾಡಿದ್ರೆ ಸರಿನಾ? ನಿಜವಾಗ್ಲೂ ಜಾನ್ವಿ ಟು ರಾಂಗ್ ಗುರು. ಇನ್ನು ಇಲ್ಲಿ ಕಾವ್ಯ ಸ್ವಲ್ಪ ಮಾತಾಡ್ತಾರೆ, ಅನುಬಂಧ ಬೇಡ ನಾವಿಬ್ರು ಇದು ಸವಿರುಚಿ ಬೇಡ ನಾವಿಬ್ರು ಸೇರ್ಕೊಂಡು ಅದು ಮಾಡೋಣ ಇದು ಮಾಡೋಣ ಅಂತ ಮಾತಾಡ್ತಾರೆ. ಕಾವ್ಯ ಮಾತಾಡ್ತಾರೆ ಹೊರತು ಗಿಲ್ಲಿ ಮಾತಾಡಲ್ಲ. ಈ ಕಾನ್ವರ್ಸೇಷನಲ್ಲಿ ರಕ್ಷಿತಾ ಇಲ್ಲ. ಬಟ್ ರಕ್ಷಿತಾ ಮಾಡಿದ್ದು ಯಾರ್ದೋ ಕಾನ್ವರ್ಸೇಷನ್ಗೆ ಬಂದು ತಗೊಂಬಂದು ಹಾಕ್ತಾರೆ. ನೆಕ್ಸ್ಟ್ ಗ್ರಾಸರಿಗೆ ಒಂದು ಟಾಸ್ಕ್ ಕೊಡ್ತಾರೆ, 6 ಮಾರ್ಕ್ಸ್ ಗುರು. ಸ್ಟ್ರೈಟು, ಹಾರ್ಟು, ರೊಟೇಟು, ಈ ಥರ 6 ಮಾರ್ಕ್ಸ್ ಇರುತ್ತೆ. ಅದನ್ನು ಇವರು ಮ್ಯಾನ್ಯುವಲಿ ಮಾಡಬೇಕಷ್ಟೇ. 4 ಜನ 5 ಜನ ಸೇರ್ಕೊಂಡು ಆ ಶೇಪ್ ಮಾಡಬೇಕು. ಅದಕ್ಕೆ ಗ್ರಾಸರಿ ಬರುತ್ತೆ. ಇದು ಒಂದು ಗ್ರಾಸರಿ ಟಾಸ್ಕು. ಅದೆಲ್ಲ ಆದಮೇಲೆ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಈ ನಾಮಿನೇಷನ್ಸ್ ಅಂತ ಬಂದಾಗ ನಿಜವಾಗ್ಲೂ ರೀಸನ್ಸು ವರಷ್ಟೋ ಬಿಹ, ಫುಲ್ ವರಸ್ಟ್ ಗುರು. ಡೈರೆಕ್ಟಾಗಿ ನಾಮಿನೇಟ್ ಮಾಡಬೇಕು ಅಂದಾಗ ಅಭಿ ಬಂದು ರಘು ಹೆಸರನ್ನು ತಗೊತಾನೆ. ರಘು ಹೆಸರು ತಗೊಂಡು ಅಭಿ ಏನು ಹೇಳ್ಬೇಕಾಗಿತ್ತು ಗೊತ್ತಾ? ನೀವು ಅಶ್ವಿನಿ ಮೇಡಮ್ ಮೇಲೆ ಜಗಳ ಮಾಡಿದ್ರೆ ಅದು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಿಮ್ಮನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಒಪ್ಕೊಬಿಡ್ತಾ ಇದ್ದೆ. ಅದನ್ನು ಬಿಟ್ಬಿಟ್ಟು ನೀವೇನು ಕಿತ್ತಾಕಿದ್ದೀರಾ, ನಾನು 3 ವಾರದಲ್ಲಿ ಬಂದು ಇಷ್ಟು ಕಿತ್ತಾಕಿದ್ದೀನಿ ಅಂತ ಮಾತಾಡಿದ್ರು. ಒಂಥರ ಬೇಜಾರಾಯಿತು. ಹೌದು ಸ್ವಾಮಿ, ನೀವೇನು ಮಾಡಿದ್ದೀರಾ ಅಭಿ ಸ್ವಾಮಿ ಅಲ್ವಾ? ಏನು ಮಾಡಿದ್ದೀರಾ? ಅವರಾದರೂ 2 ಸಲ ಕ್ಯಾಪ್ಟನ್ ಆಗಿದ್ದಾರೆ, KC ತಗೊಂಡಿದ್ದಾರೆ, ಪ್ರಿನ್ಸಿಪಲ್ ಆಗಿ ಟಾಸ್ಕ್ ಅಲ್ಲಾಡಿಸಿದ್ದಾರೆ. ನೀವೇನು ಮಾಡಿದ್ದೀರಾ? ವರಸ್ಟ್ ರೀಸನ್ ಗುರು. ಅಭಿ ಮಾತ್ರ ಮುಕ್ಕದ ಮೇಲೆ ಹೊಡೆದಂಗೆ ಹೇಳ್ತಾ ಇದ್ದೀನಿ, ಸೇಫ್ ಪ್ಲೇಯರ್, ಸೇಫ್ 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 ಸೇಫ್. ಇನ್ನು ಇದಕ್ಕಿಂತ ಓಪನ್ ಆಗಿ ಯಾರು ಹೇಳ್ತಾರೋ ನನಗೆ ಗೊತ್ತಿಲ್ಲ ಗುರು. ನೆಕ್ಸ್ಟು ಅಭಿ ಆದಮೇಲೆ ಗಿಲ್ಲಿ ಬರ್ತಾನೆ. ಗಿಲ್ಲಿ ಬಂದು ಜಾನ್ವಿ ಮತ್ತು ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾನೆ. ಅಶ್ವಿನಿಗೆ ಕೊಡೋ ರೀಸನ್ ಏನು? ನಾನು ಮನೆಗೆ ಹೋಯ್ತೀನಿ ಅಂತ ಇದ್ದೀರಾ. ನೀವು ಒಂಥರ ಸ್ಟ್ರಾಂಗ್ ಕಂಟೆಸ್ಟೆಂಟು, ಆ ಥರ ಅನ್ನೋದ್ರಿಂದ ನೀವೇ ಮೆಂಟಲಿ ಕುಗ್ತಾ ಇರ್ತೀರಾ. ಯಾಕೆ ಸುಮ್ಮನೆ ಆ ಥರ ಅಂತೀರಾ, ಹೋಗ್ಬಿಡಿ ಮನೆಗೆ ಅಂತಲೇ ನಾಮಿನೇಟ್ ಮಾಡ್ದ. ತಪ್ಪೇನಿದೆ? ಕರೆಕ್ಟು ರೀಸನ್ ಕೊಟ್ಟ ಗಿಲ್ಲಿ ಮಾತ್ರ. ಸಕ್ಕತ್ತಾಗಿತ್ತು ರೀಸನ್ಸ್ ಮಾತ್ರ. ಬಟ್ ಅಶ್ವಿನಿ ಮೇಡಮ್ ಹೇಳ್ಬೇಕಾ? ಸುಮ್ಮನೆ ಅದು ಇದು ಅಂತ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ನೆಕ್ಸ್ಟ್ ಜಾನ್ವಿಗೆ ಕೊಟ್ಟ ರೀಸನ್ ಏನು? ಅಶ್ವಿನಿ ಮೇಡಮ್ ಅವರ ಶಾಡೋನಲ್ಲಿ ಇದ್ದೀರಾ ಅಲ್ವ? ನಿಜನೇ, ಅವ್ರ ಶಾಡೋನಲ್ಲೇ ಇರೋದು. ಅವ್ರು ಹೇಳಿದ್ದನ್ನು ಮಾಡ್ಕೊಂಡಿದ್ದಾರೆ ಪ್ರಾಪರ್ ಆಗಿ. ಇವರೇ ಆದ ಓನ್ ಡಿಸಿಷನ್ ಇಲ್ಲ, ಗ್ರೂಪಿಸಮ್ ಮಾಡ್ತಾ ಇದ್ದಾರೆ. ಎಷ್ಟಿದೆ ಸೂಪರ್ ಪಾಯಿಂಟ್ಸ್ ಅನ್ನು ಹೇಳ್ದ ಗುರು ಗಿಲ್ಲಿ ಮಾತ್ರ, ಎಕ್ಸಲೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟು ಅದಾದ್ಮೇಲೆ ಸೂರಜ್ ಬರ್ತಾರೆ. ಸೂರಜ್ ಏನು ಮಾಳುಗೆ ಬಂದು ಸಿಂಪಲ್, ನೀವೆಲ್ಲೂ ಕಾಣಿಸ್ತಾ ಇಲ್ಲ ಮಾಳು ಅಂದರೆ ಮುಗಿದೋಯ್ತು, ಮಾತಾಡಲ್ಲ. ನೆಕ್ಸ್ಟು ಜಾನ್ವಿಗೆ ಸೇಮ್ ಅಶ್ವಿನಿ ಶಾಡೋ ಅಂತ ಹಿಡ್ಕೊಂಡು ಹೊಡಿತಾರೆ. ಸೂರಜ್ದು ಪರವಾಗಿಲ್ಲ ಗುರು, ರೀಸನ್ಸು ಚೆನ್ನಾಗಿತ್ತು. ನೆಕ್ಸ್ಟು ಜಾನು ಬರ್ತಾರೆ. ಜಾನು ಬಂದು ಧ್ರುವಂತನ ಫೇಕ್ ಅಂತಾರೆ. ಗುರು ಧ್ರುವಂತು ಫೇಕು ಅಂತ ನಾನು ಹೇಳ್ತಾ ಇಲ್ಲ. ಧ್ರುವಂತ ಏನು ಗೊತ್ತಾ, ಅನ್ಪ್ರಿಡಿಕ್ಟಬಲ್. ಒಂದೊಂದು ಸಲ ಯಾವ ರೀತಿ ಇರ್ತಾನೋ, ಒಂದೊಂದು ವೀಕ್ ಒಂದೊಂದು ಥರ ಇರ್ತಾನೆ. ಒಬ್ಬೊಬ್ರು ಅಂದರೆ ಅದರಲ್ಲಿ ಎಲ್ಲದರಲ್ಲೂ ಕಾಮನ್ ಪಾಯಿಂಟ್ ಒಂದಿದೆ ಧ್ರುವಂತದ್ದು. ಯಾರ ಜೊತೆ ಇರ್ತಾನೋ ಅವ್ರಿಗೆ ಕೊನೆಗೆ ಇಟ್ಬಿಟ್ಟು ಬರ್ತಾನೆ. ಇದೊಂದು ಮಾತ್ರ ಕಾಮನ್ ಪಾಯಿಂಟ್ ಇದೆ. ಫೇಕ್ ಅಂತ ನಾನು ಹೇಳಲ್ಲ, ಫುಲ್ ಫೇಕ್ ಇಲ್ಲ, ಒಂದು 50% ಫೇಕ್ ಇದ್ದಾರೆ ಗುರು. 50% ಫೇಕ್ ಇದ್ದಾರೆ. ಒಳ್ಳೆ ಸ್ಟ್ರಾಂಗ್ ರೀಸನ್ಸನ್ನು ಕೊಟ್ಟರು. ನೆಕ್ಸ್ಟ್ ಗಿಲ್ಲಿನ ನಾಮಿನೇಟ್ ಮಾಡಿಬಿಟ್ಟು ಆ್ಯಂಕರ್ ಪ್ರೊಫೆಷನ್ ಬಗ್ಗೆ ಮಾತಾಡಿದೆ, ಅದು ಇದು ಅಂತ ತಗೊಂಬಂದು ಸುಮ್ಮನೆ ವಿಡಿಯೋನ ಅಲಿಗೇಷನ್ ಹಾಕ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ಗಿಲ್ಲಿನ. ನೆಕ್ಸ್ಟು ರಾಶಿ ಬರ್ತಾರೆ. ರಾಶಿ ಎಗೇನ್ ಧ್ರುವನ ಫೇಕ್ ಅಂತ ಹೇಳ್ತಾರೆ. ಅದಾದಮೇಲೆ ಕಾವ್ಯನ ನಾಮಿನೇಟ್ ಮಾಡ್ತಾರೆ. ಕಾವ್ಯನ ನಾಮಿನೇಟ್ ಮಾಡಿ ಅವ್ರು ಹೇಳೋದೇನು, ಟಾಸ್ಕ್ ಎಲ್ಲ ಸಖತ್ತಾಗಿ ಆಟ ಆಡ್ತೀರಾ, ಬಟ್ 4 ವಾರದಿಂದ ಸೇಫ್ ಆಗ್ತಾ ಇದ್ದೀರಾ. ಅವ್ರು ಹೇಳಿದ ಉದ್ದೇಶ ಇಷ್ಟೇ, ನೀವು ಸೇಫ್ ಆಗಿ ಆಡ್ತಾ ಇದ್ದೀರಾ ಅಂದರೆ ಸೇಫ್ ಪ್ಲೇಯರು, ಓಪನ್ ಅಪ್ ಆಗಿ ಆಡ್ತಾ ಇಲ್ಲ, ಎದುರಾಕೊಂಡು ಆಡ್ತಾ ಇಲ್ಲ, ನಾಮಿನೇಷನ್ಸಲ್ಲಿ ಇದ್ದಾಗ ಒಂಥರ ಆಡ್ತೀರಾ, ಇಲ್ಲದೇ ಇರೋವಾಗ ಒಂಥರ ಆಡ್ತೀರಾ, ಸೇಫ್ ಪ್ಲೇಯರ್ ಅಂತ ಹೇಳಿದ್ರು. ಕಾವ್ಯ ನಿಜವಾಗ್ಲೂ ಸೇಫ್ ಆಗಿ ಆಡ್ತಾ ಇದ್ದಾರೆ. ಬಟ್ ಅವ್ರಿಗೆ ರೀಸನ್ ಕರೆಕ್ಟಾಗಿ ಹೇಳಕ್ಕೆ ಬಂದಿಲ್ಲ ಅಷ್ಟೇ ರಾಶಿಗೆ. ನೆಕ್ಸ್ಟು ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಈ ಸೀಸನ್ನಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಬ್ಲೆಂಡರ್ ಅಂದರೆ ಇದೆ. ನೆಕ್ಸ್ಟ್ ಕಾವ್ಯನ ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಮಾಡಿಬಿಟ್ಟು ಅವ್ರು ಹೇಳಿದ ರೀಸನ್ನು ರಕ್ಷಿತನಿಗೆ ಗೊತ್ತಾಗ್ಬೇಕು ಏನು ಹೇಳಿದ್ರು ಅಂತ. ಕೋಟಿಗಟ್ಟಲೆ ಜನ ನೋಡ್ತಾ ಇದ್ದಾರಂತೆ. ನೀವು ಹೆಂಗೆ ಆಡಬೇಕು? ಅವ್ರು ಹೇಳಿದ ಅರ್ಥ ಏನು, ಗಿಲ್ಲಿ ಜೊತೆ ಸೇರ್ಕೊಂಡಿರ್ತೀರಾ ಅಂತ. ನೀವು ಮಾಡ್ತಾ ಇರೋದೇನಮ್ಮ, ನೀವು ಯಾರ ಜೊತೆ ಇದ್ದೀರಾ ಅದನ್ನು ನಾವು ಅರ್ಥಕೋಬೇಕು. ಸುಮ್ಮನೆ ಏನೋ ಒಂದು ರೀಸನ್ ಕೊಡಬೇಕು, ಆಪೋಸಿಟ್ ನಿಂತ್ಕೋಬೇಕು ಅನ್ನೋದಲ್ಲ.
ನೆಕ್ಸ್ಟು ಅದಾದಮೇಲೆ ಕಾವ್ಯ ಬರ್ತಾರೆ. ಕಾವ್ಯ ಬಂದು ಅಶ್ವಿನಿನ ನಾಮಿನೇಟ್ ಮಾಡಿಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ನೀವು ಆ ಥರ ಆಡಿದ್ದು ಸರಿ ಇಲ್ಲ, ಪರ್ಫೆಕ್ಟ್ ರೀಸನ್ ಕೊಟ್ಟರು. ಟಾಸ್ಕಲ್ಲಿ ಅವ್ರು ಬೇಕಂತ ನಾನು ಮಾಡಿದೆ ಹಂಗೆ ಹಿಂಗೆ ಅಂತ ಹೇಳಿದ್ದಕ್ಕೋಸ್ಕರ ಪರ್ಫೆಕ್ಟ್ ರೀಸನ್ ಅದು. ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಹಂಗೆ ಮಾಡಿದ್ರು. ನೆಕ್ಸ್ಟು ಅದೆಲ್ಲ ಆದಮೇಲೆ ಜಾನುನ ನಾಮಿನೇಟ್ ಮಾಡ್ತಾರೆ. ಜಾನುನ ನಾಮಿನೇಟ್ ಮಾಡಿಬಿಟ್ಟು ನೀವು ಡಿಸಿಷನ್ ಮೇಕಿಂಗ್ ಇಲ್ಲ, ಅಶ್ವಿನಿ ಮೇಡಮ್ ಶಾಡೋನಲ್ಲಿದ್ದೀರಾ, ಸಖತ್ತಾಗಿ ಮಾತಾಡಿದ್ರು ಗುರು. ಕಾವ್ಯ ಮಾತ್ರ ಜಾನು ಬಗ್ಗೆ ರೀಸನ್ಸನ್ನು ಕೊಡಬೇಕಾದ್ರೆ ಫುಲ್ ಒಳ್ಳೆ ರೀಸನ್ಸನ್ನು ಕೊಟ್ಟರು. ಚೆನ್ನಾಗಿತ್ತು ಗುರು, ಚೆನ್ನಾಗಿತ್ತು. ಬಟ್ ಓವರ್ ಆಲ್ ನಾಮಿನೇಷನ್ಸ್, ನೆನೆ ಆದ ನಾಮಿನೇಷನ್ಸ್ ನೋಡಿದಾಗ ಗಿಲ್ಲಿದು ಬಿಟ್ಟರೆ ಇನ್ಯಾರ್ದು ವ್ಯಾಲಿಡ್ ಪಾಯಿಂಟ್ ಇಲ್ಲ ಗುರು. ಗಿಲ್ಲಿ ಡಿಪೆಂಡ್ ಮಾಡ್ಕೊಂಡಂಗೆ ಇನ್ಯಾರು ಡಿಪೆಂಡ್ ಮಾಡ್ಕೊಂಡಿಲ್ಲ ಗುರು. ಗಿಲ್ಲಿದು ಒನ್ ಮ್ಯಾನ್ ಆರ್ಮಿ, ಒನ್ ಮ್ಯಾನ್ ಶೋ ಥರ ಇತ್ತು. ನಿಮಗೇನು ಅನ್ನಿಸ್ತು? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಗುರು. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗಬೇಕು ಅಂತ ಏನಿಲ್ಲ. ನಿಮ್ಮ ಒಪಿನಿಯನ್ ಏನೇ ಇದ್ರು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.